ನಮಸ್ತೆ. ನಾನು ಎಸ್ ಕೆ ಕುಪ್ಪಾಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಆ್ಯಂಡ್ರ್ಯೂ ಕಾರ್ನೆಗಿ ಅವರ ಜೀವನದಲ್ಲಿರ್ತಕ್ಕಂಥ ಒಂದು ಪ್ರಸಂಗ ಇದು. ಆ್ಯಂಡ್ರ್ಯೂ ಕಾರ್ನೆಗಿ ಸ್ಕಾಟ್ಲೆಂಡ್ನಲ್ಲಿ ಒಬ್ಬ ಕೈಮಗ್ಗದ ನೇಕಾರನ ಮಗ. ಅವರ ಅಜ್ಜ ಒಬ್ಬ ಚಮ್ಮಾರ. ಅಂತಹ ವ್ಯಕ್ತಿ ಯಾವ ರೀತಿ ಬೆಳೆದ ಅಲ್ಲಿಗೆ ಅವನ ಜೀವನದ ಒಂದು ಕಥೆ ಇದು. ಕಥೆ ಷಡಕ್ಷರಿಯವರ ಕ್ಷಣ ಹೊತ್ತು ಆಡಿ ಹೊತ್ತು ಅದರಲ್ಲಿ ಬರೆದಂಥ ಒಂದು ಪ್ರಸಂಗ ಇದೆ. ಅಲ್ಲಿ ಲೇಖನ ಇದೆ. ಅಂತಹ ಹುಡುಗ ಒಬ್ಬವನು, ಈ ಥರದ ಬಡತನದಲ್ಲಿ ಬೆಳೆದಂಥ ಒಬ್ಬ ಹುಡುಗ ನನ್ನ 13ನೇ ವಯಸ್ಸಿನಲ್ಲಿ ಅಮೇರಿಕಕ್ಕೆ ಹೋಗ್ತಾನೆ. ಅಮೇರಿಕದಲ್ಲಿ ಒಂದು ಕೆಲಸ ಹುಡುಕೊಂಡು ಹೋಗ್ತಾನೆ. ವಾರಕ್ಕೆ $2 ಅವನಿಗೆ ಕೂಲಿ ಸಿಗುತ್ತೆ. ಮತ್ತೆ ಕೆಲವು ದಿವಸದಲ್ಲಿ ತನ್ನ ಕೆಲಸವನ್ನು ಚೇಂಜ್ ಮಾಡ್ತಾನೆ. ರೈಲ್ವೆ ಒಂದು ಉದ್ಯೋಗಿ ಆಗ್ತಾನೆ. ಅಲ್ಲಿ ವಾರಕ್ಕೆ $4 ಅವನಿಗೆ ವೇತನ ಸಿಗುತ್ತೆ. ಅಷ್ಟೇ, $4 ವೇತನದಲ್ಲೇ ಉಳಿತಾಯ ಮಾಡ್ತಾನೆ. ಕೆಲವು ಹಣವನ್ನು $100 ಉಳಿತಾಯ ಮಾಡಿ ಅದೇ ರೈಲ್ವೇದಲ್ಲಿ ಸ್ಲೀಪರ್ ಕೋಚ್ಗಳಿಗೆ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಆ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅವ್ನಿಗೆ ಬರೀ 17 ವರ್ಷ ವಯಸ್ಸು. ಅಂಥ ವ್ಯಕ್ತಿ ಮುಂದೆ ಒಂದು ಸ್ಟೀಲ್ ಇಂಡಸ್ಟ್ರಿ ತೆಗೀತಕ್ಕಂಥ ಒಬ್ಬ ಪ್ರಸಿದ್ಧ ವ್ಯಕ್ತಿಯಾಗಿ ಬೆಳಿತಾನೆ, ಶ್ರೀಮಂತ ವ್ಯಕ್ತಿಯಾಗಿ ಬೆಳಿತಾನೆ. ಜಗತ್ತಿನಲ್ಲಿ ಅತಿ ದೊಡ್ಡ ಶ್ರೀಮಂತ ವ್ಯಕ್ತಿಯಾದಂಥ ವ್ಯಕ್ತಿ ಕೊನೆಗೆ ಆ ಶ್ರೀಮಂತಿಕೆ, ಆ ಉದ್ಯೋಗದಿಂದ ನಿವೃತ್ತಿ ಪಡೆದು ತಾನೇನನ್ನು ಗಳಿಸಿದ್ನೋ ಅದರಲ್ಲಿ ಬಹುಭಾಗವನ್ನು ಸಮಾಜಕ್ಕಾಗಿ ದಾನ ಮಾಡ್ತಕ್ಕಂಥ ಶ್ರೇಷ್ಠ ವ್ಯಕ್ತಿ ಆಗ್ತಾನೆ. ಯಾವ ರೀತಿ ಬೆಳೆದ ಅವನು ಆ್ಯಂಡ್ರ್ಯೂ ಕಾರ್ನೆಗಿ? ಅವನು ಹೇಳ್ತಾನೆ, ಕೆಲವು ಜನ ಇರ್ತಾರಪ್ಪ, ಕೆಲಸ ಮಾಡಬೇಕು, ಹೌದು, ಅವ್ರಿಗೆ ಆಸಕ್ತಿನೇ ಇರಲ್ಲ. ಯಾರು ಕೆಲಸದಲ್ಲಿ ಆಲಸಿಗಳಾಗ್ತಾರೋ ಅವರು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇನ್ನೇ ಕೆಲವು 2ನೇ ತರಗತಿಯ ವ್ಯಕ್ತಿಗಳಿದ್ದಾರೆ, 2ನೇ ಗ್ರೂಪ್ ಮಾಡ್ತಾರೆ ಕೆಲಸ, ಬಟ್ ಮೇಲೆ ಟೈಮ್ ನೋಡ್ತಾರೆ. ಟೈಮ್ ಮುಗಿದ ಕೂಡಲೇ ಮುಗಿತಪ್ಪ ಅವ್ರ ಕೆಲಸ, ಅಷ್ಟಕ್ಕೆ ಮುಗೀತು, ಅದಕ್ಕಿಂತ ಹೆಚ್ಚಿಗೆ ಏನು ಶ್ರಮ ಪಡಲ್ಲ. ಇನ್ನೂ ಕೆಲವು ಮಂದಿದ್ದಾರೆ, ವೇಳೆ ನೋಡ್ತಾರೆ, ಖರೆ ವೇಳೆ ಆಗಿದ್ರೂ ಸಹಿತ ವೇಳೆ ಮೀರಿ ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ತಾನು ಬೆಳೆಯೋದಲ್ಲ, ತಾನು ಇರ್ತಕ್ಕಂಥ ಸಂಸ್ಥೆಯನ್ನು ಉಳಿದವರು ಬೆಳಿಬೇಕು ಅಂತಕ್ಕಂಥ ಮನೋಭಾವನೆ ಇರ್ತಕ್ಕಂಥವ್ರು. ಆ ರೀತಿ ಬೆಳೆದಾಗ ಇಂಥ ಒಂದು ಆ್ಯಂಡ್ರ್ಯೂ ಕಾರ್ನೆಗಿ ಅಂಥ ವ್ಯಕ್ತಿಗಳ ಶ್ರೀಮಂತಿಕೆಯ ಒಂದು ಹಂತವನ್ನು ಮುಟ್ಲಿಕ್ಕೆ ಸಾಧ್ಯ ಇದೆ. ಅದು ಅವರ ಒಂದು ವ್ಯಕ್ತಿತ್ವ ಉಳಿದವರಿಗೂ ಸಹಿತ ಮಾರ್ಗದರ್ಶನ ಆಗಬೇಕು. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳನ್ನು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. ಬನ್ನಿ, ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಅದಕ್ಕೆ ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.